ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ಕ್ಲಾಸ್ನಲ್ಲಿ ನಾವು ಯೂನಿಟ್ ನಂಬರ್ 1 ಫ್ರೋಜ ದ ಲೈಟ್ ಹೌಸ್, ಇದು 6ನೇ ತರಗತಿಯ ಇಂಗ್ಲೀಷ್ ಮೊದಲನೆಯ ಪಾಠವಾಗಿದೆ. ಇದು ಏನಪ್ಪ ಅಂದ್ರೆ ದ ಲೈಟ್ ಹೌಸ, ಇದರ ವಿವರಣೆಯನ್ನು ನೋಡೋಣ. ಇದು ಎದರ ಬಗ್ಗೆ ಇದೆಯಪ್ಪ ಅಂದ್ರೆ ಲೈಟ್ ಹೌಸ್ ಬಗ್ಗೆ ಇದೆ. ಲೈಟ್ ಹೌಸ್ ಅಂದರೆ ದೀಪದ ಮನೆ. ಇದೇನಪ್ಪ ಅಂದ್ರೆ ಲೈಟ್ ಹೌಸ್ ಬಗ್ಗೆ ಇದೆ. ಲೈಟ್ ಹೌಸ್ ಅಂದರೆ ದೀಪದ ಮನೆ. ಇಲ್ಲಿ ಇಬ್ಬರು ತಂದೆ ಮಗಳ ಸಂಭಾಷಣೆ ಇದೆ. ರಾಜೀವ್ ಆ್ಯಂಡ್ ಹಿಸ್ ಫಾದರ್ ಮಾಧವ್ ಆರ್ ವೆರಿ ಹ್ಯಾಪಿ ದ್ಯಾಟ್ ಡೇ. ರಾಜೀವ್ ಮತ್ತು ಅವನ ತಂದೆ ಮಾಧವ್ ಒಂದು ದಿವಸ ಏನಪ್ಪ ಅಂದ್ರೆ ಇಬ್ಬರು ಭಾಳ ಸಂತೋಷದಿಂದ ಇದ್ದರು. ರಾಜೀವ್ ವಾಸ್ ಎಸ್ಪೆಷಲಿ ಥ್ರಿಲ್ಡ್ ಬಿಕಾಸ್ ಹಿಸ್ ಫಾದರ್ ವುಡ್ ಟೇಕ್ ಹಿಮ್ ಔಟ್ ಆನ್ ಎ ವಿಸಿಟ್ ಟು ದ ಲೈಟ್ ಹೌಸ್. ರಾಜೀವ್ ಭಾಳ ಥ್ರಿಲ್ ಆಗಿದ್ದ, ರೋಮಾಂಚನಗೊಂಡಿದ್ದ. ಯಾಕಂದ್ರೆ ಅವನ ತಂದೆ ಅವನನ್ನು ಲೈಟ್ ಹೌಸನ್ನು ನೋಡಲು ಕರ್ಕೊಂಡು ಹೋಗ್ಕನಂತ ಹೇಳಿದ್ದ. ಅದರ ಸಂಬಂಧ ಅವನು ಭಾಳ ರೋಮಾಂಚನಗೊಂಡಿದ್ದ. ದೇ ಸ್ಟಾರ್ಟೆಡ್ ಔಟ್ ಇನ್ ದ ಈವ್ನಿಂಗ್ ಬೈ 5 PM. ತಂದೆ ಮತ್ತು ಮಗ ರಾಜೀವ, ತಂದೆ ಫಾದರ್ ಮಾಧವ, ಇವರಿಬ್ಬರು ಏನಪ್ಪ ಅಂದ್ರೆ ಸಾಯಂಕಾಲ 5 ಗಂಟೆಗೆ ಮನೆಯಿಂದ ಹೊರಟರು. ಆ್ಯಂಡ್ ರೀಚ್ಡ್ ದ ಶೋರ್ ಬೈ 6 PM. ಅವರು ಏನಪ್ಪ ಅಂದ್ರೆ ಸಮುದ್ರದ ದಂಡೆಯನ್ನು ಅವರು 6 ಗಂಟೆಗೆ ಹೋಗಿ ತಲುಪಿದರು. ಮಾಧವ್ ಪಾಯಿಂಟೆಡ್ ಔಟ್ ಟು ದ ಲೈಟ್ ಹೌಸ್ ಇನ್ ದ ಡಿಸ್ಟೆನ್ಸ್. ಮಾಧವ್ ಏನಪ್ಪ ಅಂದ್ರೆ ಸಮುದ್ರದ ದಂಡೆಗೆ ಹೋಗಿ ಅಲ್ಲಿದೆ ನೋಡಪ್ಪ ಲೈಟ್ ಹೌಸ್ ಅಂತೇಳಿ ತೋರಿಸಿದ. ಲೈಟ್ ಹೌಸ್ ಅಂದರೆ ಏನು? It was a tall, strong building in the shape of a tower with the powerful lights at the top. ಲೈಟ್ ಹೌಸ್ ಅಂದರೆ ಏನಪ್ಪ, ಇದೊಂದು ಟಾಲ್ ಅಂದರೆ ಎತ್ತರವಾದ, ಸ್ಟ್ರಾಂಗ್ ಅಂದರೆ ಬಲಿಷ್ಠ, ದೊಡ್ಡದಾದ ಒಂದು ಬಿಲ್ಡಿಂಗ್ ಇರ್ತೈತಿ. ಇದೊಂದು ಗೋಪುರ. ಆ ಗೋಪುರದ ಮೇಲೆ ಏನಪ್ಪ ಅಂದರೆ ಎಲೆಕ್ಟ್ರಿಕ್ ಲೈಟ್ಸ್, ಪವರ್ಫುಲ್ಲಲ್ಲಿ ಬೆಳಕನ್ನು ಲೈಟ್ಗಳು ಇರುತ್ತವೆ. ಇದೊಂದು ಎತ್ತರವಾದ ಬಲಿಷ್ಠವಾದ ಒಂದು ಗೋಪುರ. ಅದರ ಮೇಲೆ ತುದಿಯಲ್ಲಿ ಏನಪ್ಪ ಅಂದರೆ ಲೈಟ್ಗಳು ಇರುತ್ತವೆ. ರಾಜೀವ್ ಆಸ್ಕ್ಡ್ ಹಿಸ್ ಫಾದರ್, ಪಪ್ಪ ವಾಟ್ ಈಸ್ ದ ಯೂಸ್ ಆಫ್ ದಿಸ್ ಲೈಟ್ ಹೌಸಸ್. ರಾಜೀವ್ ಅವ್ರ ತಂದೆಗೆ ಕೇಳ್ತಾನೆ, ಏನಂದ್ರೆ ಪಪ್ಪ ವಾಟ್ ಈಸ್ ದ ಯೂಸ್ ಆಫ್ ದಿಸ್ ಲೈಟ್ ಹೌಸಸ್. ಈ ಲೈಟ್ ಹೌಸ್ ಅದಲ್ಲ, ದೀಪದ ಮನೆಗಳದಾವಲ್ಲ, ಈ ದೀಪದ ಮನೆಗಳ ಈ ಲೈಟ್ ಹೌಸಸ್ಗಳ ಉಪಯೋಗ ಏನು ಅಂತೇಳಿ ರಾಜೀವ್ ಮಾಧವ್ಗೆ ಕೇಳ್ತಾನು. ಮಾಧವ್ ಸೇಡ್, ದೇ ಹೆಲ್ಪ್ ದ ಸೇಲರ್ಸ್ ಟು ನೋ ವೇರ್ ದ ಲ್ಯಾಂಡ್ ಈಸ್ ಆ್ಯಂಡ್ ವಾಟ್ ಪ್ಲೇಸ್ ದೇ ಆರ್ ನಿಯರ್. ಈ ಲೈಟ್ ಹೌಸಸ್ ಏನಪ್ಪ ಅಂದ್ರೆ ಈ ಸೇಲರ್ಸ್ ಅಂದರೆ ನಾವಿಕರಿಗೆ ಮತ್ತು ಹಡಗು ಚಾಲಕರಿಗೆ ಇವು ಏನಪ್ಪ ಅಂದ್ರೆ ಭೂಮಿ ಎಲ್ಲಿದೆ, ಎಲ್ಲಿ ದೊಡ್ಡ ದೊಡ್ಡ ಬಂಡೆಗಲ್ಲುಗಳು ಇವೆ ಮತ್ತು ನಾವು ಯಾವ ಜಾಗಕ್ಕೆ, ಯಾವ ಸ್ಥಳಕ್ಕೆ ನಾವು ಸಮೀಪ ಇದೀವಿ ಅಂತೇಳಿ ತೋರಿಸುತ್ತವೆ. ಸಮ್ಟೈಮ್ಸ್ ದೇ ಆರ್ ಆನ್ ದ ಸೀ ಶೋರ್ ಆ್ಯಂಡ್ ಸಮ್ಟೈಮ್ಸ್ ಇನ್ ದ ಸಿ. ಇವು ಲೈಟ್ ಹೌಸ್ಗಳು ಎಲ್ಲಿರ್ತಾವಪ್ಪ ಅಂದ್ರೆ ಕೆಲವೊಂದಿಷ್ಟು ಸಮಯ ಇವು ಸಮುದ್ರದ ದಂಡೆಗೆ ಇರುತ್ತವೆ ಮತ್ತು ಕೆಲವೊಂದಿಷ್ಟು ಸಮಯ ಇವು ಸಮುದ್ರದ ಒಳಗೂ ಇರುತ್ತವೆ. ದೇ ಆರ್ ಇನ್ ಪ್ಲೇಸಸ್ ವಿಚ್ ಆರ್ ಡೇಂಜರಸ್ ಟು ಶಿಪ್ಸ್ ಆ್ಯಂಡ್ ದೇ ಹೆಲ್ಪ್ ಟು ವಾರ್ನ್ ಆ್ಯಂಡ್ ಗೈಡ್ ದ ಸೇಲರ್ಸ್. ಇವೆಲ್ಲಿರ್ತಾವಪ್ಪ ಅಂದ್ರೆ ದೇ ಆರ್ ಇನ್ ಪ್ಲೇಸಸ್ ವಿಚ್ ಆರ್ ಡೇಂಜರಸ್ ಟು ಶಿಪ್ಸ್. ಇವು ಎಲ್ಲಿರ್ತಾವಪ್ಪ ಅಂದ್ರೆ ಹಡಗುಗಳಿಗೆ ಅಪಾಯಕಾರಿಯಾದಂಥ ಸ್ಥಳಗಳಲ್ಲಿ ಇರುತ್ತವೆ. ಅಲ್ಲಿ ಭೂಮಿ ಇದೆ, ಅಲ್ಲಿ ಬಂಡೆಗಲ್ಲು ಇದೆ ಅಂತ ತೋರಿಸ್ಬೇಕಂತೇಳಿ. ಮತ್ತು ದೇ ಹೆಲ್ಪ್ ಟು ವಾರ್ನ್ ಆ್ಯಂಡ್ ಗೈಡ್ ದ ಸೇಲರ್ಸ್. ಅವರು ಸೇಲರ್ಸ್ಗಳಿಗೆ, ನಾವಿಕರಿಗೆ ಏನಪ್ಪ ಅಂದ್ರೆ ಗೈಡ್ ಮಾರ್ಗದರ್ಶನ ಮಾಡುವುದಕ್ಕೋಸ್ಕರ ಲೈಟ್ ಹೌಸ್ಗಳು ಇರುತ್ತವೆ. ರಾಜೀವ್ ವಾಸ್ ಕ್ಯೂರಿಯಸ್. ಹಿ ಸೇಡ್, ಬಟ್ ಹೌ ಡು ದೇ ವರ್ಕ್. ಹೌದಾ ಪಪ್ಪ, ಹಾಗಾದರೆ ಈ ಲೈಟ್ ಹೌಸ್ಗಳು ಹೇಗೆ ಕೆಲಸ ಮಾಡುತ್ತವೆ? ಮಾಧವ್ ರಿಪ್ಲೈಡ್, ಮಾಡರ್ನ್ ಲೈಟ್ ಹೌಸಸ್ ಯೂಸ್ ಪವರ್ಫುಲ್ ಎಲೆಕ್ಟ್ರಿಕ್ ಲೈಟ್ಸ್. ಈ ಆಧುನಿಕ ಲೈಟ್ ಹೌಸ್ ಏನದಪ್ಪ ಅಂದ್ರೆ ಒಂದು ಶಕ್ತಿಯುತವಾದ ಪವರ್ಫುಲ್ ವಿದ್ಯುತ್ ಬಲ್ಬ್ಗಳನ್ನು ಹೊಂದಿರುತ್ತವೆ. ರಾಜೀವ್ ಆಸ್ಕ್ಡ್, ಬಟ್ ವಾಟ್ ಅಬೌಟ್ ದೋಸ್ ಡೇಸ್ ವೆನ್ ದೇರ್ ವಾಸ್ ನೋ ಎಲೆಕ್ಟ್ರಿಸಿಟಿ. ಹಾಗಾದ್ರೆ ಮೊದಲೇ ಏನಪ್ಪ ಅಂದ್ರೆ ಅವಾಗ ಎಲೆಕ್ಟ್ರಿಸಿಟಿ ಅಂದರೆ ವಿದ್ಯುತ್ ಇಲ್ಲದೇ ಇದ್ದ ಸಂದರ್ಭದಲ್ಲಿ ಏನು ಅದ್ರದ್ದು ಲೈಟ್ ಹೌಸದ ಗತಿ ಅಂತ ಕೇಳ್ತಾನೆ. ಮಾಧವ್ ಲಾಫ್ಡ್, ಯು ಆರ್ ಎ ಕ್ಲೆವರ್ ಬಾಯ್ ಮೈ ಸನ್. ನೀನು ಜಾನ ಹುಡುಗದಿ ಮಗನೇ. ಇನ್ ಓಲ್ಡನ್ ಡೇಸ್ ವುಡ್ ಫೈರ್ಸ್ ವುಡ್ ಬಿ ಲಿಟ್ ಇನ್ ಹೈ ಪ್ಲೇಸಸ್ ಆನ್ ದ ಶೋರ್. ಹಳೆ ದಿನಗಳಲ್ಲಿ ಏನಪ್ಪ ಅಂದ್ರೆ ಸಮುದ್ರದ ದಂಡೆಗೆ ಏನಪ್ಪ ಅಂದ್ರೆ ವುಡ್ ಫೈರ್ಸ್ ಅಂದರೆ ದೊಡ್ಡ ದೊಡ್ಡ ಕಟ್ಟಿಗೆಗಳನ್ನು ತೆಗೆದುಕೊಂಡು ಅದಕ್ಕೆ ಬೆಂಕಿ ಹಚ್ಚಿ ಇಡ್ತಾ ಇದ್ರು. ಲೇಟರ್ ಎ ಲಾರ್ಜ್ ನಂಬರ್ ಆಫ್ ಕ್ಯಾಂಡಲ್ಸ್ ವರ್ ಯೂಸ್ಡ್ ವಿತ್ ಗ್ಲಾಸ್ ಅರೌಂಡ್ ದೆಮ್ ಟು ಕೀಪ್ ಔಟ್ ದ ವಿಂಡ್. ಮತ್ತು ಬರಬರ್ತಾನೆ ಏನಪ್ಪ ಅಂದ್ರೆ ಲಾರ್ಜ್ ನಂಬರ್ ಆಫ್ ಕ್ಯಾಂಡಲ್ಸ್ ವರ್ ಯೂಸ್ಡ್ ವಿತ್ ಗ್ಲಾಸ್. ಅವಾಗ ದೊಡ್ಡದಾದ ಕ್ಯಾಂಡಲ್ಸ್ಗಳನ್ನು ತೆಗೆದುಕೊಂಡೋದ್ರು ಸುತ್ತುಕಟ್ಟ ಗ್ಲಾಸನ್ನು ಹಾಕಿ ಅವುಗಳನ್ನು ಕೀಪ್ ಔಟ್, ಆ ಗಾಳಿ ಬರದಂತೆ ನೋಡಿಕೊಳ್ತಾ ಇದ್ರು. ಯು ನೋ ರಾಜೀವ್, ಇನ್ ದೋಸ್ ಡೇಸ್ ಬಿಫೋರ್ ಲೈಟ್ ಹೌಸಸ್ ವರ್ ಬಿಲ್ಟ್, ಸೇಲರ್ಸ್ ಹೂ ಗಾಟ್ ಲಾಸ್ಟ್ ಇನ್ ದ ಸಿ ಹ್ಯಾಡ್ ನೋ ವೇ ಆಫ್ ಗೆಟಿಂಗ್ ಬ್ಯಾಕ್ ಟು ಲ್ಯಾಂಡ್. ನಿನಗೆ ಗೊತ್ತಿದೆಯಾ ರಾಜೀವ್, ಮೊದಲು ಲೈಟ್ ಹೌಸ್ಗಳು ಇರದಂಥ ಸಂದರ್ಭದಲ್ಲಿ ನಾವಿಕರು ಏನಪ್ಪ ಅಂದ್ರೆ ಅವರು ಮೀನುಗಾರರಾಗಿರ್ಬೋದು, ನಾವಿಕರಾಗಿರ್ಬೋದು, ಹಡಗು ಚಾಲಕರಾಗಿರ್ಬೋದು, ಹೋದವರು ಮರಳಿ ಬಂದೇ ಇಲ್ಲ. ದೇ ಆಲ್ಸೋ ಹ್ಯಾಡ್ ದ ಡೇಂಜರ್ ಆಫ್ ಡ್ಯಾಶಿಂಗ್ ಅಗೇನ್ಸ್ಟ್ ಹೈ ರಾಕ್ಸ್ ಇನ್ ದ ಡಾರ್ಕ್ನೆಸ್ ಇನ್ ದ ಸೀ ಆರ್ ಬೀಯಿಂಗ್ ಅನೇಬಲ್ ಟು ಶೀ ವಿಚ್ ವಾಸ್ ಎ ಸೇಫ್ ಪ್ಲೇಸ್
ಟು ಲ್ಯಾಂಡ್. ದೇ ಆಲ್ಸೋ ಆಟ್ ದ ಡೇಂಜರ್ ಆಫ್ ಡ್ಯಾಶಿಂಗ್ ಅಗೇನ್ಸ್ಟ್ ಹೈ ರಾಕ್ಸ್ ಇನ್ ದ ಡಾರ್ಕ್ನೆಸ್. ಕತ್ತಲದಲ್ಲಿ ಏನಪ್ಪ ಅಂದ್ರೆ ಹಡಗುಗಳು ದೊಡ್ಡ ದೊಡ್ಡದಾದ ಬಂಡೆಗಲ್ಲುಗಳಿಗೆ ಹಾಯುವುದನ್ನು ಅವು ತಪ್ಪಿಸುತ್ತವೆ. ಲೈಟ್ ಹೌಸ್ ಅಲ್ಲಿ ಬೆಳಕನ್ನು ನೀಡಿ ಇಲ್ಲಿ ಬಂಡೆಗಲ್ಲು ಇದೆ, ಇಲ್ಲಿ ದೊಡ್ಡದಾದ ಒಂದು ಜಾಗವಿದೆ, ಇಲ್ಲಿ ಬಂಡೆಗಲ್ಲುಗಳು ಇದೆ ಅಂತೇಳಿ ತೋರಿಸ್ತಾವು. ಅವು ಅನೇಬಲ್ ಟು ಸಿ ವಿಚ್ ವಾಸ್ ಎ ಸೇಫ್ ಪ್ಲೇಸ್ ಟು ಲ್ಯಾಂಡ್. ಮತ್ತು ಯಾವುದಪ್ಪ ಅಂದರೆ ಅಲ್ಲಿ ಹಡಗನ್ನು ನಿಲ್ಲಿಸುವುದಕ್ಕೆ ಸೇಫ್ ಸ್ಥಳ ಯಾವುದು ಅನ್ನೋದನ್ನು ಅವು ತೋರಿಸುತ್ತವೆ. ದೀಸ್ ಲೈಟ್ ಹೌಸಸ್ ಗೈಡೆಡ್ ದೆಮ್ ಟು ಸೇಫ್ಟಿ. ಈ ಲೈಟ್ ಹೌಸ್ ಏನಪ್ಪ ಅಂದ್ರೆ ಹಡಗಿನ ಚಾಲಕರಿಗೆ, ಮೀನುಗಾರರಿಗೆ ಆಗಿರ್ಬೋದು, ಅವರು ಸೇಫ್ಟಿ ಸುರಕ್ಷತೆಯನ್ನು ತೋರಿಸಿಕೊಡುತ್ತವೆ. ರಾಜೀವ್ ಆಸ್ಕ್ಡ್ ಪಪ್ಪ ವೆನ್ ವಾಸ್ ದ ಫಸ್ಟ್ ಲೈಟ್ ಹೌಸ್ ಬಿಲ್ಟ್. ರಾಜೀವ್ ಅವ್ರ ತಂದೆ ಮಾಧವ್ಗೆ ಕೇಳ್ತಾನೋ, ಪಪ್ಪ ಹಾಗಾದರೆ ಮೊದಲನೇ ಲೈಟ್ ಹೌಸ್ ಹೇಗೆ ತಯಾರಾಯಿತು ಕೇಳ್ತಾನ. ಐ ಡೋಂಟ್ ನೋ ಮೈ ಸನ್, ಮಾಧವ್ ರಿಪ್ಲೈಡ್. ನನಗೆ ಗೊತ್ತಿಲ್ಲ ಮಗನೇ ಎಂದು ಮಾಧವ್ ಹೇಳಿದ. ಬಟ್ ಐ ಬಿಲೀವ್ ದ್ಯಾಟ್ ಇನ್ ದ ಓಲ್ಡನ್ ಡೇಸ್ ಮೆನಿ ಫಿಷರ್ಮೆನ್ ವೇರ್ ಲಾಸ್ಟ್ ಇನ್ ದ ಸೀ ಆ್ಯಂಡ್ ವೇರ್ ಅನೇಬಲ್ ಟು ರಿಟರ್ನ್ ಹೋಮ್. ಆದರೆ ಹಿಂದಿನ ದಿನಗಳಲ್ಲಿ ಏನಪ್ಪ ಅಂದ್ರೆ ಸಾಕಷ್ಟು ಮೀನುಗಾರರು ಏನಪ್ಪ ಅಂದ್ರೆ ಮೀನು ಹಿಡಿಯೋಕ್ಕೆ ಹೋದವರು ಮರಳಿ ಬಂದೇ ಇಲ್ಲ, ಅವರು ಮನೆಗೆ ಮರಳಿ ಬರಲಿಲ್ಲ. ದ ಪೀಪಲ್ ಆನ್ ದ ಲ್ಯಾಂಡ್ ವರ್ ವರೀಡ್ ಆ್ಯಂಡ್ ಯೆಟ್ ಹೆಲ್ಪ್ಲೆಸ್ ಟು ಗೈಡ್ ದೆಮ್. ಅವಾಗ ಏನಪ್ಪ ಅಂದ್ರೆ ಜನರು ಇದರ ಬಗ್ಗೆ ಭಾಳ ಚಿಂತಿತರಾದರು. ಸಾಕಷ್ಟು ಮೀನುಗಾರರು ತಮ್ಮ ಜೀವನ ಕಳೆದುಕೊಳ್ಳುವುದನ್ನು ನೋಡಿ ಜನರು ಚಿಂತಿತರಾದರು. ದೆನ್ ಎ ಗ್ರೂಪ್ ಆಫ್ ಕ್ಲೆವರ್ ಯಂಗ್ ಮ್ಯಾನ್ ಹಿಟ್ ಅಪಾನ್ ದಿಸ್ ಐಡಿಯಾ. ಅವಾಗ ಏನಪ್ಪ ಅಂದ್ರೆ ಯುವಕರು ಏನಪ್ಪ ಅಂದ್ರೆ ಇದಕ್ಕೆ ಒಂದು ಉಪಾಯವನ್ನು ಹೂಡಿದರು. ದೇ ಕಲೆಕ್ಟೆಡ್ ಎ ಫ್ಯೂ ಹ್ಯೂಜ್ ಲಾಗ್ಸ್ ಆ್ಯಂಡ್ ಲಾಟ್ಸ್ ಆಫ್ ಡ್ರೈ ಬ್ರಾಂಚಸ್ ಆ್ಯಂಡ್ ಸೆಟ್ ಫೈರ್ ಟು ದೆಮ್. ಅವ್ರು ಏನಪ್ಪ ಅಂದ್ರೆ ದೊಡ್ಡದಾದ ಮರದ ದಿಮ್ಮಿಗಳನ್ನು ತೆಗೆದುಕೊಂಡರು. ಆ ಮರದ ದಿಮ್ಮಿಗಳನ್ನು ತೆಗೆದುಕೊಂಡು ಅವುಗಳಿಗೆ ಬೆಂಕಿ ಹಚ್ಚಿ ಸಮುದ್ರದ ದಂಡೆಗೆ ಇಟ್ಟರು. ದೇ ವರ್ ಲಾಫ್ಡ್ ಬೈ ಎಲ್ಡರ್ಸ್. ಅವರು ಏನಪ್ಪ ಅಂದ್ರೆ ಹಿರಿಯರಿಂದ ನಗಲ್ಪಟ್ಟರು. ಬಟ್ ದೇ ಕಂಟಿನ್ಯೂ ಟು ಕೀಪ್ ದ ಫೈರ್ ಬರ್ನಿಂಗ್. ಆದರೂ ಕೂಡ ಅವರೇನು ದೊಡ್ಡ ದೊಡ್ಡ ಕಟ್ಟಿಗೆಗಳಿಗೆ ಬೆಂಕಿಯನ್ನು ಹಚ್ಚಿ ಅಲ್ಲಿ ಇಟ್ಟು ಬೆಳಕನ್ನು ನೀಡ್ತಾ ಹೋದರು. ಇನ್ ದ ಅರ್ಲಿ ಅವರ್ಸ್ ಆಫ್ ನೆಕ್ಸ್ಟ್ ಮಾರ್ನಿಂಗ್ ದ ಫಿಷರ್ಮೆನ್ ಸೇಲ್ಡ್ ಹೋಮ್. ಇಷ್ಟು ಮಾಡೋಣ ಏನಪ್ಪ ಅಂದ್ರೆ ಬೆಳಕು ಬರೋಣ ಏನಪ್ಪ ಅಂದ್ರೆ ಸಾಕಷ್ಟು ಮೀನುಗಾರರು ಏನಪ್ಪ ಅಂದ್ರೆ ಸಾಯಲಾರದೆ ಏನೋ ಅವರು ಮನೆಗೆ ಮರಳಿದರು. ದೇ ಸೇಡ್ ದ್ಯಾಟ್ ದೇ ಹ್ಯಾಡ್ ಬೀನ್ ಗೈಡೆಡ್ ಫ್ರಮ್ ದ ಲ್ಯಾಂಡ್ ಆ್ಯಂಡ್ ಸೇವ್ಡ್ ಓನ್ಲಿ ಬಿಕಾಸ್ ಆಫ್ ದ ಲೈಟ್ ಆಫ್ ದಿಸ್ ಫೈರ್. ಅವ್ರು ಏನು ಹೇಳಿದ್ರಪ್ಪ ಅಂದ್ರೆ ನಾವು ಇವತ್ತು ಏನಪ್ಪ ಅಂದ್ರೆ ಮರಳಿ ಬಂದಿದ್ದೇವೆ, ಅದಕ್ಕೆ ಕಾರಣ ಏನಪ್ಪ ಅಂದರೆ ಇವರು ಸಮುದ್ರದ ದಂಡೆಗೆ ಯುವಕರೇನು ಕಟ್ಟಿಗೆಗಳಿಗೆ ಬೆಂಕಿ ಹಚ್ಚಿಟ್ಟಿದ್ದಾರಲ್ಲ, ಅದರ ಬೆಳಕಿನಿಂದ ನಾವು ಮರಳಿ ಬಂದೆವು ಅಂತ ಹೇಳಿದರು. ವಿಚ್ ದೇ ಹ್ಯಾಡ್ ಸೀನ್ ಫ್ರಮ್ ಎ ಡಿಸ್ಟೆನ್ಸ್. ಅವ್ರೇನಪ್ಪ ಅಂದ್ರೆ ಸಮುದ್ರದ ಒಳಗೆ ಹೋದಾಗ ದೂರಿಂದ ಅವ್ರನ್ನ ನೋಡ್ತಾ ಇದ್ರು. ರಾಜೀವ್ ಎಕ್ಸ್ಪ್ಲೈನ್ಡ್ ಹೌ ಕ್ಲೆವರ್ ಆಫ್ ದ ಹ್ಯೂಮನ್ಸ್. ರಾಜೀವ್ಗೆ ಆಶ್ಚರ್ಯಚಕಿತನಾಗುತ್ತಾನೆ. ಏನಪ್ಪ ಮನುಷ್ಯ ಎಷ್ಟು ಜಾಣದಾನು ಅಂತಾನು. ಮಾಧವ್ ಸೇಡ್ ಎಸ್ ನೌ ಶಾಲ್ ವಿ ಗೋ ಹೋಮ್ ಆಫ್ಟರ್ ಯು ಹ್ಯಾವ್ ಯುವರ್ ಫೇವ್ರೆಟ್ ಐಸ್ ಕ್ರೀಮ್. ಆಯ್ತಪ್ಪ, ಈಗ ಲೈಟ್ ಹೌಸ್ ಬಗ್ಗೆ ನೀನು ತಿಳಿದುಕೊಂಡು ಲೈಟ್ ಹೌಸನ್ನು ನೋಡಿದಿ, ಲೈಟ್ ಹೌಸದ ಉಪಯೋಗಗಳಾಗಿರ್ಬೋದು, ಲೈಟ್ ಹೌಸದ ಉಪಯೋಗಗಳು ಮತ್ತು ಅದರ ಹ್ಯಾಂಗೆ ಕಟ್ಟಿರ್ತಾರೋ, ಯಾವ ರೀತಿಯಾಗಿ ವರ್ಕ್ ಮಾಡ್ತು ಎಲ್ಲ ತಿಳಿದುಕೊಂಡು ಈಗ ಸಮಯ ಆಯಿತು, ನಾವು ಮನೆಗೆ ಹೋಗೋಣ. ಮನೆಗೆ ಹೋಗುವುದಕ್ಕಿಂತ ಮುಂಚೆ ನಿನ್ನ ಫೇವ್ರೇಟ್ ಐಸ್ ಕ್ರೀಮನ್ನು ತಿನ್ನುವಂತೆ, ಅದನ್ನು ತೆಗೆದುಕೊಂಡು ಅದನ್ನು ತಿಂದು ಮನೆಗೆ ಹೋಗುವಂತೆ ನಡಿ ಅಂಥೇಳಿ ಮಾಧವ ರಾಜೀವ್ಗೆ ಹೇಳ್ತಾನು. ರಾಜೀವ್ ಸೇಡ್ ಓ ಎಸ್ ಪಪ್ಪ ಥ್ಯಾಂಕ್ ಯು. ಅವಾಗ ರಾಜೀವ್ ಏನು ಹೇಳ್ತಾನಪ್ಪ, ಆಯಿತು ಪಪ್ಪ ಧನ್ಯವಾದಗಳು. ಇದು ಏನಪ್ಪ ಅಂದ್ರೆ ಲೈಟ್ ಹೌಸ್ ಪಾಠದ ಒಂದು ಸಂಕ್ಷಿಪ್ತವಾದ ಸಾರಾಂಶವಾಗಿದೆ. ಇದು 6ನೇ ತರಗತಿಯ ಮೊದಲನೆಯ ಪಾಠದ ಲೈಟ್ ಹೌಸ್ ಆಗಿದೆ. ಲೈಟ್ ಹೌಸ್ ಅಂದರೆ ದೀಪದ ಮನೆ.